ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಯನಿಗದಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಕಾಚನಹಳ್ಳಿ ಗ್ರಾಮದಲ್ಲಿ ಸುಮಾರು 2 ವಾರದ ಹಿಂದೆ ಜಿಂಕೆಯನ್ನ ಚಿರತೆ ದಾಳಿ ನಡೆಸಿತ್ತು. ಜೊತೆಗೆ ಆ ಒಂದು ಜಿಂಕೆಯನ್ನ ಕೂಡ ಕೊಂದು ಹಾಕಿತ್ತು. ಇನ್ನು ಅನುಮಾನದಿಂದಾಗಿ ರೈತ ಹರೀಶ್ ಎಂಬುವರು ಅರಣ್ಯ ಇಲಾಖೆಗೆ ಇದರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ರು. ಈ ಸಂಬಂಧ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಬೋನನ್ನು ಇಟ್ಟಿದ್ರು. ಆದರೆ ಯಾವುದೇ ಕಾಡು ಮೃಗ ಅದಕ್ಕೆ ಬಿದ್ದಿಲ್ಲ. ಇಂದು ಬೆಳಗ್ಗೆ ಮತ್ತೆ ಜಿಂಕೆ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದೆ. ಇದು ಚಿರತೆ ದಾಳಿ ಇರಬಹುದು ಅಂತ ಹೇಳಿ ರೈತ ಹರೀಶ್ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಕಾಚಿನಹಳ್ಳಿ ಮೋಟ್ಮಕ್ಳಹಳ್ಳಿ ಮದುವೆ, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್. ಮೊನ್ನೆ ಇದೇ ಹೊಲದ ಥರ ನಮ್ಮ ಹೊಲದಲ್ಲಿ ಇದೇ ಥರ ಜಿಂಕೆ ಚಿರತೆ ಎಂದು ನಮಗೆ ಅನುಮಾನ. ಮತ್ತೆ ಅದೇ ಥರ ಜಿಂಕೆಯನ್ನು ಸಾಯಿಸಿದೆ. ಅದರಿಂದ ನಮಗೆ ಮೊನ್ನೆ ಬೋನ್ ಇಟ್ಟು ಅದರಲ್ಲಿ ನಾಯಿಗಳು ಇಡ್ತಾ ಇಲ್ಲ, ಸುಮ್ಮನೆ ಬೋನ್ ಇರ್ತಾ ಇಲ್ಲೇ ನಾಯಿಗಳೇ ಇಡ್ತಾ ಇಲ್ಲ. ಅದರಿಂದ ಚಿರತೆ ಎಲ್ಲಿ ಬೀಳೋದು. ಅದರಿಂದ ಸ್ವಲ್ಪ ನಮಗೆ ಇಲ್ಲಿ ಭಯ ಇದೆ. ಫಾರೆಸ್ಟ್ ಅವರು ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ನನ್ನ ಹೆಸರು ಹರೀಶ್ ಬಾಬು ಕೆ ಎನ್ ಅಂತ. ಇವಿಷ್ಟೇ ಹೊತ್ತಿನ ಪ್ರಮುಖ